ಕಾಯಂ ನಿವಾಸಿ ಆಗಿದ್ದಾರೆ. ಅವ್ರ ತಂದೆ ಆಸ್ತಿ ಗುಂಜಲಬಾವಿಲಿ 3 ಎಕರೆ ಆಸ್ತಿ, ಅಲ್ಲಿ 30 ಗುಂಟೆ ಆಸ್ತಿನ ಮಾರಿದ್ದಾರೆ. ಮಾರಿದ್ರ ಬಗ್ಗೆನೂ ಕೂಡ ಇಲ್ಲಿ ದಾಖಲಾತಿದೆ. ಖರೀದಿ ಕರ್ತರು ಬರೆದಿರ್ತಾರೆ, ಪೂರ್ವ ಪಶ್ಚಿಮಕ್ಕೆ ಸೀಳಿ ದಕ್ಷಿಣಕ್ಕೆ 30 ಗುಂಟೆ ನಾವು ಮಾರಿವಿ ಅಂತೇಳಿ. ಯಾರು ನಾಡಗೌಡ ಅಂತ ಮಾರ್ತಾರೆ. ಮಾರಾದ್ಮೇಲೆ ಅವರು ತಂದೆ ತೀರೋಗಿದ್ದಾರೆ. ಅವ್ರ ಹೆಣ್ಮಕ್ಳು ಅವರೆಲ್ಲ ಯಾದಗಿರಿಯಲ್ಲಿ ವಾಸವಾಗಿದ್ದಾರೆ. ಇವರು ಉಳಿದಿರ್ತಕ್ಕಂಥ 3 ಎಕರೆ ಜಮೀನನ್ನು ಅಕ್ರಮವಾಗಿ ಇವತ್ತು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಡಗೌಡ ಅಂತಕ್ಕಂಥವ್ರು ಯಾರು ಅಂತಂದರೆ ಇದೇ ಅಪ್ಪಾಜಿ ನಾಡಗೌಡರ ಸಂಬಂಧಿತ ದತ್ತುಪುತ್ರ ಸುರೇಶ್ ನಾಡಗೌಡ ಅಂತಕ್ಕಂಥ ಇವತ್ತೇನು ಇಡೀ ಕ್ಷೇತ್ರದ ಮುದ್ದೇಬಾಳ ಕ್ಷೇತ್ರದ್ದು, ದೇವರಪುರಿ ಮಠ ಕ್ಷೇತ್ರದ್ದು ಅವರೇ ಏಜೆಂಟು ಎಲ್ಲರಿಗೂ ಕೂಡ. ನಾನು ನಿಮಗೆ ಎಲ್ಲ ವಿಡಿಯೋಗಳಿದೆ ನೋಡಿ. ಅಲ್ಲಿ 4 ಮನೆಗಳಾಗಿದೆ, 4-5 ಮನೆ ಆಗಿದೆ. ಅಂಗನವಾಡಿ ಕೇಂದ್ರ ಇದೆ, ರೈತರಿಗೆ ಹೋಗೋಕೆ ರಸ್ತೆ ಇದೆ. ಅಲ್ಲಿಗೆ PSI ಸುರೇಶ್ ಮಂಟೂರ್ ನೇತೃತ್ವದಲ್ಲಿ 5-6 ಜನ ಪೊಲೀಸರನ್ನು ಮತ್ತು ಮಹಿಳಾ ಪೊಲೀಸರನ್ನು ಕರೆಸಿ ಎಂಟೈರ್ ರಸ್ತೆಯನ್ನು ಬ್ಲಾಕ್ ಮಾಡ್ತಾರೆ ಕಲ್ಲುಗಳಾಕಿ. ಅದು ವಿಡಿಯೋ ರೆಕಾರ್ಡ್ ಇದೆ. ಅದನ್ನ ರೈತರೇ ಬಂದಿದ್ದಾರೆ, ಅವ್ರು ನಿಮ್ಗೆ ಹೇಳ್ತಾರೆ. ಇದು ಜೀವಂತ ಸಾಕ್ಷಿನ ನಿಮ್ಗೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ ನಾಡಗೌಡರು ಸಂಭಾವಿತ ರಾಜಕಾರಣಿ ಅಂತಕ್ಕಂಥ ಒಬ್ಬ ಗೋಮುಖ ವ್ಯಾಘ್ರ. ಇವತ್ತು ಇಡೀ ಕ್ಷೇತ್ರದಲ್ಲಿ ಪೊಲೀಸರು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿರುದ್ಧ ರಾಜಕಾರಣ ಮಾಡಿ ರಾಜಕೀಯ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮ ಕಾರ್ಯಕರ್ತರ ಮುಖಂಡರೇನೀಗ ಏನೋ ಅರೆಸ್ಟ್ ಮಾಡಿದ್ದಾರೆ, ಅವರು ಇವತ್ತೇನು ಜೈಲಲ್ಲಿದ್ದಾರೆ. ಅವ್ರನ್ನ ಬೇಲ್ ಮೇಲೆ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೇವೆ, ಮುಂದೆ ಏನು ಅವ್ರನ್ನ ಹೋರಾಟ ಮಾಡಬೇಕು ಮಾಡ್ತೇವೆ, ನಮ್ಮ ಶಕ್ತಿ ಇದೆ. ಆದರೆ ಈ ರೈತ ಮುಖಂಡರಿಗೆ ಪಾಪ ರೈತರಿಗೆ SP ಆಫೀಸ್ಗೆ ಹೋಗಿ ಕೊಟ್ಟಿದ್ದಾರೆ. ಮತ್ತು ಕೋರ್ಟಲ್ಲಿ ಅದ್ರ ಮೇಲೆ ಮನ್ನಾ ಇದೆ, ಯಾರೋ ನಾಡಗೌಡರ ಮೇಲೆ ಮನ್ನಾ ಇದೆ. ಇವ್ರು ಯಾರು ಕೂಡ ಅತಿಕ್ರಮಣ ಮಾಡಕ್ಕೆ ಹೋಗಬಾರ್ದು, ಅವ್ರಿಗೆ ಆದೇಶ ಇದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಉಲ್ಲಂಘನೆ ಮಾಡಿ PSI ಪೊಲೀಸರನ್ನ ಕಳಿಸಿ ಪೊಲೀಸರ ರಕ್ಷಣೆಯಲ್ಲಿ ಅಲ್ಲಿ ಇವತ್ತು ಆ ಹೊಲಕ್ಕೆ ಹೋಗ್ತಕ್ಕಂಥ ರೈತನಿಗೆ ರಸ್ತೆ ಬಂದ್ ಮಾಡ್ತಾರೆ, ಅವ್ನ ಮನೆಗೆ ಹೋಗ್ದಂಗೆ ರಸ್ತೆ ಬಂದ್ ಮಾಡ್ತಾರೆ, ಅಂಗನವಾಡಿಗೆ ಹೋಗ್ದಂಗೆ ರಸ್ತೆ ಬಂದ್ ಮಾಡ್ತಾರೆ, ಮತ್ತು ಅಲ್ಲಿ ಪೊಲೀಸರು ಕಳಿಸಿ ಗುಂಡಾಗಿರಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಿಗೆ, 1 ನಿಮಿಷ ಅವ್ರನ್ನ ತಾವು ಇಲ್ಲಿ ಒಪ್ಪಿಗೆ ಕೊಟ್ಟರೆ ನಾನು ಇಲ್ಲೇ ಅವರು ತಮಗೆ ಹೇಳ್ತಾರೆ. ಮತ್ತು ಇಲ್ಲ ಅವ್ರನ್ನ ಬೇರೆ ಕಡೆ ನೀವು ಅಲ್ಲಿ ಅವ್ರನ್ನ ಇದು ತಗೊಳ್ತೀನಿ ಅಂತಂದ್ರೂ ತಗೊಳ್ತಾರೆ. ನಾವಿರೋದು ಹುಣಸಗಿ ತಾಲೂಕು ಕಚನೂರಲ್ಲಿ ಯಾದಗಿರಿ ಡಿಸ್ಟ್ರಿಕ್ಟ್ ಸರ್. ಇಲ್ಲಿ 3 ಎಕರೆ 39 ಗುಂಟೆ ಹೊಲ ಐತ್ರಿ ಬಿಂಜಲ್ಬಾಯಾಗ. ಅಲ್ಲಿ ನಮ್ಮ ಮಾವರು ತೀರ್ಕೊಂಡಾರೆ, ನಮ್ಮ ಮಳೆನೂ ತೀರ್ಕೊಂಡಾರೆ, ಯಾರಿಲ್ಲ ಅವರು, ನಮ್ಮ ಜವಾಬ್ದಾರಿ ಐತಿ. ಅದ್ರಾಗ ನಾಡಗೌಡಗ 30 ಎಕರೆ ಹೊಲ ಕೊಟ್ಟೈತ್ರಿ. 1986 ರಿಜಿಸ್ಟರ್ ಆಗಿದೆ. 30 ಎಕರೆ ಹೊಲ ಇತ್ತು, ಅದ್ರಾಗ 30 ಗುಂಟೆ ಹೊಲ ಕೊಟ್ಟದ್ರಿ. 3 ಎಕರೆ 39 ಗುಂಟೆ 30 ಗುಂಟೆ ಮಾರಿದ್ರೆ ಅವ್ರಿಗೆ. 30 ಗುಂಟೆ ಇಲ್ಲಿ ಐತ್ರಿ, ನೀವು ಮಾಪ್ ಮಾಡ್ಕೊಂಡು ತಗೋರಿ ಅಂತಂದ್ರೆ ಈ ರುದ್ರಗೌಡ BJP ಮಾಡ್ಯಾನಂತ್ರಿ, ಅವರು ನಾಡಗೌಡ ಕಾಂಗ್ರೆಸ್ ತರ್ತಾರೆ. ಅವರು ಜಾಗದ ಬಂದು ನಮ್ಮ ಒಳಗೆ ನಮ್ಮ ಜಾಗದಲ್ಲಿ ರುದ್ರಗೌಡ ಹೊಲಕ್ಕೆ ತಯಾರಿ ಅದ್ರಿ, ರುದ್ರಗೌಡ ಮನೆಗೆ ಹೊಲಕ್ಕೆ ತಯಾರಿ ಅದ್ರಿ, ಅಂಗನವಾಡಿಗೆ ತಯಾರಿ ಅದ್ರಿ. ಎಲ್ಲಾಸಿ ರುದ್ರಗೌಡ BJP ಮಾಡ್ಯಾನಂತೇಳಿ ಅವ್ರವ್ರು ರಾಜಕೀಯದಲ್ಲಿಂದ ನಮ್ಮ ಜಾಗದಾಗ ಕಲಿಸಿರುವರಿ. ಯಾಕೆ ಸುರಿರಿ ನಮ್ಮ ಜಾಗದಾಗ ಕಲಿಸಿರ್ತೀರಲ್ಲಿ? ನಮ್ದು ಅಲ್ಲಿತಾನೆ ಐತಿ ಜಾಗ, 30 ಗುಂಟೆ ಅಲ್ಲಿತಾನೆ ಐತಿ ನಂದು ಅಂದ್ರಿ. ಅಲ್ಲಿ ನಾವೇನು ಮಾಡಿದ್ವಿ, PSI ಹೋದ್ರೆ ಅವನು ಹಚ್ಚಿಬಿಡಲ್ಲ. SP ಬಂದು ಸಾಹೇಬ್ರ ಬೆಲೆಗೆ ಬಂದ್ವಿ, ಅವ್ರು ಆಯ್ತು ಅರ್ಜಿ ಕೊಟ್ಟಪ್ಪ, ನಾಳೆಗೆ ಒಂದು PSI ತೆಗುತ್ತೆ ಅಂತ ಹೋಗ್ರಿ ನೀವು. ಇಲ್ರಿ ಸರ್ ತೆಗಿದಿಲ್ಲ, ಅವರು ರಾಜಕೀಯ ಒತ್ತಡದ ತೆಗಿದಿಲ್ಲ ಅಂದೆ. ನೀನು ಬಾರಪ್ಪ ನಾಳೆಗೆ, ಇವತ್ತು ತೆಗಿಸಿ ನಾಳೆ ತೆಗಿಲ್ಲ ನಮ್ಮ ಬೆಲೆಗೆ ಬಾ. ಮತ್ತೆ ಬಿಜಾಪುರಕ್ಕೆ ಬಂದೇನ್ರಿ, ಮತ್ತೆ SP ಆಫೀಸಿಗೆ ಬಂದೇನ್ರಿ. DSP ಕಳಿಸ್ತೀವಿ ಅಂತ DSP ಕಳಿಸಿದ್ರಿ. DSP ಬಂದು ಅಲ್ಲೇ ಅಷ್ಟು ಪೇಪರ್ ನೋಡಿದ್ರಿ, ಕರೆಕ್ಟ್ ಅಂದರು. ಆಯ್ತಪ್ಪ ಹಿಂದಿಗೆ ಬರೋಕೆ ಹೇಳ್ತೀನಿ ಅಂದರು. ಆಯ್ತು ರೀ ಸರ್ ಅಂದ್ವಿ. ಬರೋಕೆ ಹೇಳಿದ್ರು, ಬರಲಿಲ್ಲಲ್ರಿ, ಕಲೀಲಲ್ರಿ ಸರ್ ಅಂತಂದ್ವಿ. ನೀವು ನಿಮ್ಮ ಪೇಪರ್ ಕರೆಕ್ಟ್ ಅವಪ್ಪ, ನೀವೇನಂದ್ರೆ ಕೋರ್ಟಿಗೆ ಹೋಗಿ ಅಲ್ರಿ ಸರ್, ಕೋರ್ಟಿಗೆ ಹೋಗಂತಂತೀರಿ, ಹಂಗೆ ಮಾಡ್ಬೇಕು ನಾವು ಅಂದ್ರೆ ಕೋರ್ಟ್ ಕಟ್ಟಾಕ್ತೀವಿ. ಅದಕ್ಕೆ ನಾವು ಅಲ್ಲಿ ಇರ್ತೀವಿ ಸರ್. ಕಲ್ಲು ಹಾಕ್ಯಾರ, ಮತ್ತೆ ಕಲ್ಲು ರೀ ಇಲ್ಲಿ ಎಲ್ಲಿ ಸಿಗಲಾರ್ದ ಕಲ್ಲು ಎಲ್ಲೋ ತಂದಾರ್ತಿ. 2 ಟಿಪ್ಪರ್ ಕಲ್ಲು ತಂದಾರಿ, ಯಾರು ತೆಗಿಬಾರ್ದಂತ ತಂದ್ರಿ. PSI ಬಂದ್ರಿ, 2 ಪೊಲೀಸರು ಬಂದಾರಿ, ಮಹಿಳಾ ಪೊಲೀಸರು ಬಂದಾರಿ. ಇವ್ ನಮ್ಮ ಮನೆಗೆ ನಮ್ಮ ಮಕ್ಕಳು ಆಗ್ಬೇಕ್ರಿ, ಇವು ಅಟ್ ನಿಂತಾರೆ, ಬ್ಯಾಡ ಸುರುಬಾರ್ದು ನಮ್ಮ ದಾರಿ ಕಲ್ಲದಂತ್ರಿ. ಪೇಪರ್ ಎಲ್ಲ ವಿಡಿಯೋ ಅದಾವ ಸರ್. ಇವ್ರನ್ನ ದಬ್ಬಿ ಮೊಬೈಲ್ ಕಸ್ಕೊಂಡು ನಮ್ಮನ್ನೆಲ್ಲ ದಬ್ಬ್ರಿ ಕಲ್ಸುದ್ರಿ. 2 ಟಿಪ್ಪರ್ ಕಲ್ಸುದ್ರಿ. ಯಾವ ಸ್ಟೇಷನ್ ಕಡೆ ಮಾಡ್ಕೊತೀರಿ
ಹೇಗ್ರಿ ನಾವು ಹೋಯ್ತೇವೆ ರೀ ಮತ್ತು ಅಲ್ಲಿ ಎಷ್ಟು ಮಂದಿ ನಿಂತಾರೆ ಬೇಕಿಲ್ಲ ಹಾಂ ಹಾಂ ಹೋಗ್ತೇವೆ ರೀ ಬರ್ರಿ ಬಾ ಆಯ್ತು ತರ್ತೇನೆ ತೋಯ್ ಸದ್ಯ ಬರ್ತೇವೆ ರೀ ಸ್ಟೇಷನ್ಗೆ ಬರ್ತೇವೆ ಹಾಂ